ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಯಿತು, ನನಗಂತೂ ಗೊತ್ತೇ ಇಲ್ಲ 2 ತಿಂಗಳು 1 ತಿಂಗಳು ಎಷ್ಟು ತಿಂಗಳಾಗಿದೆ ಅಂತ. ಇದ್ರ ಹೊರಗಡೆ ಬರಲೇ ಇಲ್ಲ ನಾನು. ಲಾಸ್ಟ್ 1 ಮಂತ್ ಅಂತೂ ಫುಲ್ಲು ಇದಾಗ್ಬಿಟ್ಟಿದೆ. ಅದರಲ್ಲೂ ಸ್ಪೆಷಲಾಗಿ ಲಾಸ್ಟ್ ಒಂದು ಹೌದೌದು ಈ ತಿಂಗಳಲ್ಲಿ ಜೂನ್ ತಿಂಗಳಿಂದ ಕಂಪ್ಲೀಟ್ಲಿ ಏನೋ ಇದಾಗ್ಬಿಟ್ಟಿದ್ದೀನಿ. ಸೊ ಏನಾಗುತ್ತೆ ಗೊತ್ತಿಲ್ಲ. ಇನ್ನೊಂದು ಆ 365 ಡೇಸು ಚಾಲೆಂಜು ಕಂಪ್ಲೀಟ್ ಆಗೋಕ್ಕೆ ಇನ್ನೇನಿದೆ, ಒಂದು 10 ದಿನವೂ ಇಲ್ಲ ಅನ್ಕೋತೀನಿ. ಸೊ ಅಷ್ಟರಲ್ಲಿ ಏನೆಲ್ಲ ತಲೆಗೆ ಬಂದ್ಬಿಡ್ತು. ಸೊ ಒಟ್ಟಾರೆಯಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕಾನ್ಫಿಡೆನ್ಸ್ ಎಲ್ಲ ತುಂಬ ಕಮ್ಮಿನೇ ಇದೆ ಇವಾಗಂತೂ ಹೋಗ್ತಾ. ಸೊ ಈ ಜಾಗ ನೋಡಿ, ನಿಮಗೂ ಏನೋ ಅನಿಸ್ತಾ ಇರ್ಬೋದು, ಅಂದರೆ ನನ್ನ ವೀಡಿಯೋಸ್ ಬರ್ತಾ ಇಲ್ಲ, ಅಂದರೆ ವ್ಯೂಸೇ ಬರ್ತಾ ಇಲ್ಲ, ಒಬ್ಬೊಬ್ರು ನೋಡ್ತಾ ಇದ್ದಾರೆ ಅಷ್ಟೇ. ಸೊ ವ್ಲಾಗು ಅಂತೇಳಿ ಲೈಫ್ ಸ್ಟೈಲ್ ತೋರಿಸೋ ಬದಲು ಇವಾಗ ಲೈಫ್ ಸ್ಟೈಲಿಂದ ಏನೋ ಒಂದು ಬೇರೆಯೇ ಚಾನೆಲ್ ಆಗಿಬಿಟ್ಟಿದೆ ಅನ್ಕೋತೀನಿ ಇದು. ಸ್ಟಾರ್ಟಿಂಗ್ ಸ್ವಲ್ಪ ಲೈಫ್ ಸ್ಟೈಲ್ ಇತ್ತು, ಇವಾಗ ಹೋಗ್ತಾ ಏನಾಗ್ತಾಯಿದೆ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಮತ್ತು ಚೇಂಜಸ್ ಏನಿಲ್ಲ ಗುರು, ಏನು ಚೇಂಜಸ್ ಹೇಳಿ ನೀವೇ. ಈ ಸಲಂತೂ ಕಂಪ್ಲೀಟ್ ಚಾಲೆಂಜ್ ಮೇಲೆ ಫೋಕಸ್ ಮಾಡಿದ್ದೀನಿ, ಕಂಟೆಂಟ್ ಮೇಲೆ ಫೋಕಸ್ಸೇ ಮಾಡಲಿಲ್ಲ. ಸದ್ಯಕ್ಕೆ ಒಳ್ಳೆ ಕಂಟೆಂಟ್ ಅಂತೂ ಮಾಡಲೇ ಇಲ್ಲ ನಾನು. ಸೊ ಕೆಲವೊಂದು ಸಲ ಟ್ರೈ ಮಾಡಿದೆ, ಏನೋ ಸರಿಯಾಗಿ ಆಗಲಿಲ್ಲ ಅಷ್ಟೇ. ಆ ಥರ ಸೀನು ಲೈಫ್ನಲ್ಲಿ ಇನ್ನೂ ಕ್ಲಾರಿಟಿನೇ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇನ್ಯಾವಾಗ ಕ್ಲಾರಿಟಿ ಬರು. 1 ವರ್ಷ ವ್ಲಾಗ್ ಮಾಡಿದ್ದೀನಿ, ಏನೋ ಕಂಟೆಂಟ್ ಇಲ್ಲದೆ ವ್ಲಾಗು ಅಷ್ಟೇ. ಸೊ ಈ ಕಡೆ ಬಂದು ಇವಾಗ ನೋಡಿ 1 ತಿಂಗಳ ಮೇಲೆ ಆಗಿಬಿಟ್ಟಿದೆ. ಕೂಡ್ಲು ಗೇಟ್ ಸೈಡ್ ಅಂದರೆ, ಇಲ್ಲಾಂದರೆ ಡೈಲಿ ಈ ಕಡೆ ಬರ್ತಾಯಿದ್ದೆ. ಸೊ ನನಗೇನು ಅನಿಸ್ತಾ ಇತ್ತು ಅಂದರೆ ಸುಮ್ಮನೆ ಸ್ಟಾರ್ಟ್ ಆದರೂ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ವ್ಲಾಗ್ ಏನು ಸ್ಟಾರ್ಟ್ ಮಾಡಿದ್ದೆ, ಅದು ಆ್ಯಕ್ಚುಲಿ ನಾನು ಮನೇಲಿದ್ದರೆ ಏನೋ ಒಂದು ಮಾಡ್ಬೋದಿತ್ತು, ಏನೋ ಒಂದು ಪಕ್ಕ ನಾನು ಮಾಡ್ತಿದ್ದೆ. ಮನೇಲಿ ನಾನು ಇದ್ದಿದ್ದರೆ 1 ಇಯರ್ ಇವಾಗ ಏನು ವ್ಲಾಗ್ ಮಾಡಿದ್ದೀನಿ, ಸೇಮ್ ಇವಾಗ ನಾನು ಮನೇಲಿ ಏನಾದರೂ ಮಾಡಿದರೆ ನಿಮಗೆ ಆರಾಮಾಗಿ ಹೇಳ್ಬೋದು, ನಾನು ಆರಾಮಾಗಿ ಏನೋ ಒಂದು ಆಗ್ತಾಯಿದ್ದೆ ಏನು ಯೂಟ್ಯೂಬಲ್ಲಿ. ಅಂದರೆ ಮನೇದು ನೀವು ನನ್ನದೇ ಇವಾಗ ಚೆಕ್ ಮಾಡಿದಾಗ ನನಗನ್ಸುತ್ತೆ ನಂದು ಮೋಸ್ಟ್ ಪಾಪ್ಯುಲರ್ ವೀಡಿಯೋಸ್ ಎಲ್ಲ ನೋಡಿ ಮನೆಯಲ್ಲೇ ಮಾಡಿರೋದು. ಮನೇಲಿ ನಾನು ಆರಾಮಾಗಿ ಟೈಮ್ ತಗೊಂಡು ಎಡಿಟ್ ಮಾಡ್ತೀನಿ, ಎಲ್ಲ ಯೋಚನೆ ಮಾಡಿ ಕಂಟೆಂಟ್ ಮಾಡ್ತೀನಿ. ಇಲ್ಲಿ ಹಂಗೇನಿಲ್ಲ. ಸೊ ಇಲ್ಲಿ ಬಂದಮೇಲೆ ಫುಲ್ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಅಂತೂ ಜಸ್ಟ್ ಕೆಲ್ಸಕ್ಕೆ ಹೋಗೋಕ ಅಂತೂ ನಾನು ಅದನ್ನೇನೋ ಕಂಟಿನ್ಯೂ ಮಾಡಿ ಸೊ ಎಲ್ಲರಿಗೂ ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ಎಲ್ಲ ಯಾರು ಮಾಡಲ್ಲ. ನನ್ನ ಫ್ರೆಂಡ್ಸ್ ನೋಡಿದ್ರೆಲ್ಲ ಯೂಟ್ಯೂಬ್ ತುಂಬ ಜನ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಗೊತ್ತಿದ್ದರೆ ಯಾರು ಗೊತ್ತಿದ್ದೀರಿ ಯೂಟ್ಯೂಬ್ ನಂತರ ಒಬ್ಬನಿಗೆ ಗೊತ್ತಿದೆ ಅನ್ಕೋತೀನಿ. ಅದು ಬಿಟ್ಟರೆ ನನ್ನ ಪ್ರಕಾರ ನನಗೆ ಐಡಿಯಾ ಇಲ್ಲ ಯಾರಿಗೆಲ್ಲ ಯೂಟ್ಯೂಬ್ ಬಗ್ಗೆ ಗೊತ್ತಿದೆ ಅಂತ. ಇನ್ನು ಯಾರು ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲಪ್ಪ. ಜನರ ಮುಂದೆ ಮಾತಾಡೋ ಕಾನ್ಫಿಡೆನ್ಸ್ ಬಂದ್ಬಿಡ್ಬೋದು. 1 ಇಯರಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೆ, 1 ಇಯರ್ಲಿ ಏನೂ ಆಗಲಿಲ್ಲ. ಆ್ಯಕ್ಚುಲಿ ಕದ್ದು ವ್ಲಾಗ್ ಮಾಡಿ ಈ ಥರ ಆಗಿರೋದು. ಹೊರಗಡೆ ಮಾಡಿದರೆ ಬೇರೆ ಸ್ಥಿತಿ ಆಗ್ಬೋದಿತ್ತು. ಬೇರೆ ಹೊರಗಡೆನೂ ಟ್ರೈ ಮಾಡಿದ್ದೀನಿ ಒಂದೊಂದು ದಿನ ಅಷ್ಟೇ. ಅದೇ ಯೂಟ್ಯೂಬ್ ಚಾನಲ್ ಬಗ್ಗೆ ನೋಡ್ತಿದ್ನಲ್ಲ ಅಷ್ಟೇ, ಯಾರು ಗೊತ್ತಿಲ್ಲ ಸದ್ಯಕ್ಕೆ. ಯೂಟ್ಯೂಬ್ ಕಂಟೆಂಟ್ ಅಂತೂ ತುಂಬ ಕೆಲವೊಬ್ಬರಿಗೆ ಗೊತ್ತಿದೆ ಗುರು, ಯಾರಿಗೆ ಅಂತ ನಾನು ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಜಾಸ್ತಿ ಗೊತ್ತಿಲ್ಲ ಬಿಡಿ. ಸೊ ಬನ್ನಿ ಇವಾಗ ಸೀದಾ ರೂಮ್ಗೆ ಹೋಗೋದು. ಈ ವಿಡಿಯೋನ ಆದರೆ ಎಕ್ಸ್ಪೋರ್ಟ್ ಮಾಡೋದು, ಇಲ್ಲಾಂದರೆ ನಾನು ಇವತ್ತು ನೈಟ್ ಏನು ಮಾಡಲಿ, ಹೋಗಲಿ ಆಟ ಆಡೋಕ್ಕೆ. ಹೆಂಗೆ ಹೋದರೆ ಏನು ಮಾಡ್ತೀನಿ ಗೊತ್ತಾ, 12 ಗಂಟೆವರೆಗೆಲ್ಲ ಕಾದ್ಬಿಡ್ತೀನಿ. 11:30 ಸಾದರ್ಲ ಅಲ್ಲೇ ಕಾಯ್ಕೊಂಡು ಆಗ್ಬಿಡ್ತೀನಿ. ಅದೇ ನನಗೆ ಸ್ವಲ್ಪ ತಲೆಬಿಸಿ, ಬೇಡ ಅಂತಲೇ ಅನ್ಕೋತೀನಿ. ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಎದ್ದು 5 ಗಂಟೆಗೆ ಮ್ಯಾಚ್ ನೋಡಬೇಕು. ಸೊ ಅದಾದಮೇಲೆ ನೆಕ್ಸ್ಟು 6:30 7:30 ನಾಳೆ ಪೋರ್ಚುಗಲ್ಲು ಅರ್ಜೆಂಟೀನಾ ಎಲ್ಲ ಮ್ಯಾಚ್ ಇದೆ. 5 ಗಂಟೆಗೆ ಪೋರ್ಚುಗಲ್ ಮ್ಯಾಚ್ ನೋಡಬೇಕು. ಅದಾದಮೇಲೆ 7:30ಗೆ ಅರ್ಜೆಂಟೀನಾ ಮ್ಯಾಚ್ ನೋಡಬೇಕು. 8:30 9:00 ಆಗಿಬಿಡತ್ತೆ. ನನ್ನ ಪ್ರಕಾರ ಏನು ಮಾಡ್ತೀನಿ ಗೊತ್ತಿಲ್ಲ. ಆಫೀಸಿಗೆ 9 ಗಂಟೆಗೆ ಹೋಗಬೇಕು. ಅರ್ಜೆಂಟೀನಾ ಮ್ಯಾಚ್ ನೋಡ್ಬಿಟ್ಟು ಹೋಗ್ತೀನಿ, ನೋಡದೆ ಹೋಗ್ತೀನ. ಸೊ ಅದ್ರಲ್ಲಿ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ, ಏನಿಲ್ಲ. ಇನ್ನು ರೂಮಲ್ಲಿ ಹೋಗಿ ಇನ್ನು ಏನು ಮಾಡೋಕ್ಕದು ಅಂತಲೇ ಗೊತ್ತಿಲ್ವಲ್ಲ ಗೊತ್ತು ಇವಾಗ ರೀಲ್ಸು ಅಲ್ಲಿ ಅಷ್ಟೇ. ಸೊ ಈ ವ್ಲಾಗ್ನಲ್ಲಿ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಹೆಂಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಎಲ್ಲರೂ ಒಟ್ಟಿಗೆ ಬೈ.